ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ಒಂದ್ ಕುರಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿನೂ ಹಳ್ಳಕ್ ಬಿದ್ವಂತೆ ಅಂತ. ಅದನ್ನ ಇವತ್ತು ನಾನು ರಿಯಲ್ ಆಗಿ ನೋಡಿದೆ. ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ಮ ರೋವರ್ ಸಚಿನ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಡಿಕೆ ಗಿಡದ ಹತ್ರ ಹೋದೆ. ಒಂದೊಳ್ಳೆ ಸನ್ರೈಸ್ ನ ನೋಡ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡಿದೆ. ಸೂರ್ಯ ಇನ್ನು ಅವಾಗಿನ್ನು ಹುಡ್ತಾ ಇದ್ದ. ನಾನು ಬೆಳಗ್ಗೆ ಅನ್ನೋದು ನೋಡ್ದಲೆ ಖಾಲಿ ಹೊಟ್ಟೆಲಿ ಹಲ್ಲು ಉಜ್ದಲೆ ಒಂದ್ ಎಳ್ನೀರ್ ಕುಡ್ಕೊಂಡು ಸೀದಾ ಮನೆ ಹತ್ರ ಬಂದೆ. ಕುರಿಗಳನ್ನೆಲ್ಲ ಈಚೆಡೆ ಕಟ್ಟಾಕ್ಬಿಟ್ಟು ಅಮ್ಮ ಮಾಡಿ ಟೀ ಕುಡ್ಬಿಟ್ಟು ಕೂತಿದ್ದೆ. ಅಷ್ಟರಲ್ಲಿ ನನ್ನ ತಂಗಿನ ಸ್ಕೂಲಿಗೆ ಹೋಗಕ್ಕೆ ಬಸ್ಸಿಗೆ ಬಿಡೋಣ ಅಂತ ಹೋದೆ. ಬಿಟ್ಬಿಟ್ಟು ಮನೆ ಹತ್ರ ಬಂದೆ. ನೋಡಿದ್ರೆ ಅಜ್ಜಿ ಈಚೆ ಅಡಿಗೆ ಮನೇಲಿ ಒಲೆ ಮೇಲೆ ರೊಟ್ಟಿ ಆಗ್ತಾ ಇತ್ತು. ನಾನ್ ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ಅಜ್ಜಿ ಜೊತೆ ಅಷ್ಟು ಮಾತಾಡಿರ್ಲಿಲ್ಲ. ಸೊ ಸುಮಾರು ಹೊತ್ತು ಅಜ್ಜಿ ಜೊತೆ ಮಾತಾಡ್ಕೊಂಡು ವಿಡಿಯೋ ಕೂಡ ಮಾಡಿದೆ. ಅಜ್ಜಿ ಮಾಡಿದ ರೊಟ್ಟಿ ಅಂತಂದ್ರೆ ನನ್ಗಂತೂ ತುಂಬಾನೇ ಇಷ್ಟ. ಅದ್ರ ಜೊತೆ ಚಿಕನ್ ಸಾಂಬಾರ್ ಬೇರೆ ಇತ್ತು. ಫುಲ್ ಬ್ಯಾಟಿಂಗ್ ಅನ್ಕೊಳ್ಳಿ. ಆಮೇಲೆ ಕುರಿಗಳ್ದೆಲ್ಲ ಮೈ ತೊಳೆದು ಸುಮಾರು ದಿನ ಆಗಿತ್ತು. ಮೈಯೆಲ್ಲ ಫುಲ್ ಕೊಳೆ ಆಗಿತ್ತು. ಸೊ ಕುರಿ ಮೈ ತೊಳೆನ ಅಂತ ನಾನು ಹೊರಟೆ. ನನ್ ಜೊತೆಗೆ ನಮ್ಮೂರವ್ರು ಇನ್ನೊಬ್ರು ಅವರೋ ಕುರಿ ಹೊಡ್ಕೊಂಡ್ ಬಂದ್ರು. ಸೀದಾ ಕೆರೆ ಹತ್ರ ಹೊಡ್ಕೊಂಡು ಹೋದು. ಹೇಳ್ಬೇಕು ಅಂತಂದ್ರೆ ಇನ್ನು ಬೇಸಿಗೆನೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ. ಆಲ್ರೆಡಿ ಅರ್ಧಕ್ಕರ್ಧ ನೀರು ಖಾಲಿ ಆಗಿತ್ತು. ಆಮೇಲೆ ಕುರಿಗಳನ್ನೆಲ್ಲ ಈಜಾಕ್ದು. ಇಲ್ಲೇ ನೀವು ನೋಡ್ಬೋದು, ಒಂದ್ ಕುರಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿನೂ ಹಳ್ಳಕ್ ಬಿದ್ದಂತೆ ಅಂತ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರಲ್ಲ, ಇದೇ ಅನ್ಸುತ್ತೆ. ಯಾವ್ದಾದ್ರು ಒಂದ್ ಕುರಿನ ಹಿಡ್ಬಿಟ್ಟು ಈಜಾಕಿದ್ರೆ ಸಾಕು, ಇನ್ ಮಿಕ್ಕವೆಲ್ಲ ಒಂದ್ರಿಂದ ಅವಾಗವೇ ಆರ್ತವೆ. ಒಂದ್ 3-4 ಸಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಈಜಾಕ್ಬಿಟ್ಟು ಸೀದಾ ಮನೆ ಹತ್ರ ಹೊಡ್ಕೊಂಡೋದು. ಆಮೇಲೆ ಅಲ್ಲಿಂದ ಬರ್ಬೇಕಾದ್ರೆ ನನಗೆ ಈ ಹೂವಿನ ಮರ ಕಾಣ್ತು. ಇವಾಗೆಲ್ಲ ಬೆಂಗಳೂರು ಸೈಡ್ ಅಲ್ಲಿ ಪಿಂಕ್ ಕಲರ್ ಒಂದು ಹೂವು ಫೇಮಸ್ ಆಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಬಟ್ ಈ ಹೂವು ಹಳ್ಳಿ ಜನಕ್ಕೆ ಮುಕ್ಕಾಲ್ ಜನಕ್ಕೆ ಗೊತ್ತಿರುತ್ತೆ. ಅದ್ರ ಹೆಸರೇನು ಅಂತ ಕಮೆಂಟ್ ಮಾಡಿ. ಮತ್ತೆ ಅಲ್ಲಿಂದ ಬಂದು ತಿಂಡಿ ಬೇರೆ ಫುಲ್ ತಿನ್ಬಿಟ್ಟಿದ್ನಲ್ಲ, ಮಲ್ಕೊಂಡ್ಬಿಟ್ಟೆ. ಆಮೇಲೆ ನಿದ್ದೆ ಮಾಡಿ ಎದ್ದೇಳ್ತೀನಿ, ನೋಡಿದ್ರೆ ಅಜ್ಜಿ ಕುರಿ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ನಾನೀಗ ಸುಮ್ನೆ ಮನೆ ಹತ್ರ ಇದ್ರೆ ಅಮ್ಮ ಅದು ಇದು ಕೆಲಸ ಹೇಳಿ ಅಲ್ಲಿಂದ ಇಲ್ಲಿಗೆ ಸುಮ್ನೆ ಓಡಾಡ್ಸುತ್ತೆ. ಸೊ ಅಜ್ಜಿನ ಮನೆ ಹತ್ರ ಕಳ್ಸೋಣ ಅಂತ ಹೋದೆ. ನೋಡಿದ್ರೆ ಚಿಕ್ಕ ಅಡಿಕೆ ಗಿಡದಲ್ಲಿ ಅಜ್ಜಿ ಕುರಿ ಬಿಟ್ಕೊಂಡು ಕೂತಿತ್ತು. ಅಜ್ಜಿನ ಮನೆ ಹತ್ರ ಕಳ್ಸಿಬಿಟ್ಟು ನಾನೇ ಕುರಿ ಮೇಯಿಸ್ತಾ ಇದ್ದೆ. ಏನೋ ಗೊತ್ತಿಲ್ಲ, ರೊಟ್ಟಿ ತಿಂದ್ರೆ ಫುಲ್ ಬಾಯಾರಿಕೆ ಆಗುತ್ತೆ. ಹೆಂಗೋ ಮೋಟರ್ ಓಡ್ತಾ ಇತ್ತು, ಅಲ್ಲೇ ನೀರು ಕುಡ್ಬಿಟ್ಟು ಕುರಿ ಮೇಯಿಸಿದೆ. ಸಂಜೆ ಆಯ್ತು, ಸೀದಾ ಮನೆ ಕಡೆ ಹೊಡ್ಕೊಂಡು ಹೊರಟೆ. ಆಮೇಲೆ ಗೈಸ್, ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.